Good morning, students. How are you all? I hope you are safe and healthy at home. Welcome to 5th Standard EVS class. Students, Unit 7 ನ Day 8, Day 10 and Day 12 ಕ್ಲಾಸ್ನ ಆಲ್ರೆಡಿ ನೀವು ಲೀಡ್ ಸ್ಕೂಲ್ ಎಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it, children? So once again I recapping the video for you to understand neatly. First we start from the Day 8 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ಮಂಡೇ ಕ್ಲಾಸ್ the topic is recapping the light energy and its source, heat energy and its source. Okay, children, let's start from the light energy. Students, see this picture. This is the sun. So the sun is a natural source of light energy. So ಇದು sun ಅಲ್ವಾ ಮಕ್ಕಳ? ಸೊ ಸೂರ್ಯ ಏನಾಗಿದೆ? ಲೈಟ್ ಎನರ್ಜಿಗೆ ನ್ಯಾಚುರಲ್ ಸೋರ್ಸಸ್ ಅಂತಂದರೆ ಪ್ರಕೃತಿಯಿಂದಲೇ ಬಂದಿರುವಂತಹ ಒಂದು ಬೆಳಕಿನ ಎನರ್ಜಿ ಆಗಿದೆ ಮಕ್ಕಳು. ಓಕೆ ಚಿಲ್ಡ್ರನ್, ಸೆಕೆಂಡ್ ಒನ್. ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಎಸ್, ದಿಸ್ ಇಸ್ ಅ bulb. Isn't it, children? A bulb is a man-made source of light energy. The bulb gets energy from electricity. So ಈ ಬಲ್ಬ್ ಹೇಗೆ ಬೆಳಕು ಕೊಡುತ್ತೆ? ಎಸ್, ಸೊ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ನಮಗೆ ಬೆಳಕನ್ನು ಕೊಡುತ್ತೆ. ಈ ಬಲ್ಬನ್ನು ತಯಾರಿಸಿದ್ಯಾರು? ಎಸ್, ಮಾನವ. ಆ ವಿಜ್ಞಾನಿ ಹೆಸರು ಏನು ಅಂತ ಗೊತ್ತಾ ಮಕ್ಕಳ? ಎಸ್, ದಟ್ ಈಸ್ ಥಾಮಸ್ ಆಲ್ವಾ ಎಡಿಸನ್. ಬಲ್ಬನ್ನು ಯಾರು ಕಂಡುಹಿಡಿದಿದ್ದು? ಥಾಮಸ್ ಆಲ್ವಾ ಎಡಿಸನ್. So bulb is a man-made source of light energy. Okay, children? So the electricity na use ಮಾಡಿಕೊಂಡು ಲೈಟನ್ನು ನಮಗೆ ಕೊಡುತ್ತೆ. It is a man-made source of light energy. And students, see this picture? Yes, these are jellyfish. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಲ್ವಾ ಮಕ್ಕಳ ಕ್ಲಾಸ್ ಮಾಡಬೇಕಾರೆ? ಸೊ ಇದು ಕೂಡ ಅಷ್ಟೇ, ತನ್ನ ಬಾಡಿಯಲ್ಲಿರುವಂಥ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೇನಂತ ಹೇಳ್ತೀವಿ ನಾವು? ಅದಕ್ಕೆ ಬಯೋಲುಮಿನೆಸೆನ್ಸ್ ಲೈಟ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ಮೂವ್ ಆನ್ ಟು ದ heat energy and its source. Okay, so students, see this picture. Yes, this is the sun. It is also a natural source of light energy and also a heat energy ಅಲ್ವಾ ಮಕ್ಕಳ? ಇದು ಸೂರ್ಯ ಏನು ಮಾಡುತ್ತೆ? ನಮಗೆ ಬೆಳಕನ್ನು ಕೊಡುತ್ತೆ ಮತ್ತು ಶಾಖವನ್ನು ನೀಡುತ್ತೆ. ಸೊ ಭೂಮಿಗೆ ಎಷ್ಟು ಶಾಖ ಬೇಕೋ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಸೂರ್ಯ ಶಾಖವನ್ನು ನೀಡೋದ್ರಿಂದ ಏನಾಗುತ್ತೆ? ಇಲ್ಲಿ ಜೀವಿಗಳು ಬದುಕೋದಕ್ಕೆ ಸಾಧ್ಯವಾಗಿದೆ ಮಕ್ಕಳ. ಓಕೆ, ನೆಕ್ಸ್ಟ್ ಒನ್ ಈಸ್ ಫೈರ್. It is also one of the source of the heat energy. Okay, children? So the sun and the fire are natural sources of heat energy. They produce a heat. ಸೊ ಈ ಸನ್ನು ಮತ್ತು ಈ ಫೈರ್ ಏನಿದೆಯಲ್ಲ ಅದೆರಡೂ ಕೂಡ ನ್ಯಾಚುರಲ್ ಸೋರ್ಸ್ ಆಫ್ ಹೀಟ್ ಎನರ್ಜಿ ಆಗಿದೆ ಮಕ್ಕಳ. ಸೊ ಅದು ಏನು ಪ್ರೊಡ್ಯೂಸ್ ಮಾಡುತ್ತೆ? ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಟೂಡೆಂಟ್ಸ್, see this picture. This is a water heater, this is hair dryer and this is a oven. These are all what? Man-made sources of heat energy. They use electrical energy to produce a heat energy. ಸೊ ಇಲ್ಲಿ ಎಲ್ಲ ಆಬ್ಜೆಕ್ಟ್ಸ್ಗಳು ಸೋರ್ಸ್ಗಳನ್ನು ಯಾರು ಮಾಡಿರೋದು? ಮನುಷ್ಯರು ತಯಾರಿಸಿರೋದು. ಸೊ ಇಟ್ ಈಸ್ ಅ ಮ್ಯಾನ್-ಮೇಡ್ ಸೋರ್ಸ್ ಆಫ್ ಹೀಟ್ ಎನರ್ಜಿ. ಸೊ ಇದು ಹೀಟ್ ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ? ಎಲೆಕ್ಟ್ರಿಸಿಟಿನ ತೊಗೊಂಡ್ಬಿಟ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್? ಸ್ಟೂಡೆಂಟ್ಸ್, see this picture. This gas stove, wood fired stove and candle flame. These are also a man-made sources of heat energy because they use chemical energy to produce a heat energy. ಈ ಎಲ್ಲ ವಸ್ತುಗಳನ್ನು ಯಾರು ತಯಾರಿಸಿರೋದು? ಮನುಷ್ಯರು ತಯಾರಿಸಿರೋದು ಅಲ್ವಾ ಮಕ್ಕಳ? ಸೊ ಈ ಕ್ಯಾಂಡಲ್ಸ್ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಅಥವಾ ಇದು
ಸೌದೆ ಒಲೆ ಆಗಿರ್ಬೋದು. ಸೊ ಕೆಮಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಹೀಟನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಮಸ್ಕ್ಯುಲರ್ ಎನರ್ಜಿ ಆ್ಯಂಡ್ ಇಟ್ಸ್ ಸೋರ್ಸಸ್. ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಸೊ ಮಸ್ಕ್ಯುಲರ್ ಎನರ್ಜಿ ಹೆಂಗೆ ಸಿಗುತ್ತೆ, ಅದಕ್ಕೆ ಯಾವುದು ಸೋರ್ಸು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಹಿಯರ್ ದ ಪ್ರೈಮರಿ ಸೋರ್ಸ್ ಆಫ್ ಮಸ್ಕ್ಯುಲರ್ ಎನರ್ಜಿ ಈಸ್ ಸನ್. ಯಾಕೆ ಅಂತಂದರೆ ಈ ಸನ್ನಲ್ಲಿರುವಂಥ ಹೀಟ್ ಆ್ಯಂಡ್ ಲೈಟನ್ನು ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ, ಪ್ಲ್ಯಾಂಟು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಈ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟು ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಆ ಪ್ರೋಸೆಸ್ಸಿಗೆ ಏನಂತ ಹೇಳ್ತೀವಿ, ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಸೊ ಪ್ಲ್ಯಾಂಟ್ಸಲ್ಲಿ ಫುಡ್ ಎಲ್ಲಿ ಪ್ರಿಪೇರ್ ಆಗುತ್ತೆ, ಲೀಫಲ್ಲಿ ಪ್ರಿಪೇರ್ ಆಗುತ್ತೆ. ಸೊ ಅದಕ್ಕೆ ಲೀಫನ್ನು ಏನಂತ ಹೇಳ್ತೀವಿ ನಾವು, ಸೊ ಲೀಫ್ ಇಸ್ ದ ಕಿಚನ್ ಹೌಸ್ ಆಫ್ ದ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಸೊ ಈ ಪ್ಲ್ಯಾಂಟನ್ನು ಯಾರು ತಿಂತಾರೆ, ಸೊ ಅನಿಮಲ್ಸ್ಗಳು ತಿನ್ನುತ್ತೆ ಈ ಪ್ಲ್ಯಾಂಟ್ಸನ್ನು. ಸೊ ಅನಿಮಲ್ಸು ತಮ್ಮ ಆಹಾರಕ್ಕೋಸ್ಕರ ಏನಾಗುತ್ತೆ, ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ ಚಿಲ್ಡ್ರನ್, ಸೊ ಹಾಗಾಗಿ ಅನಿಮಲ್ಸು ಈ ಪ್ಲ್ಯಾಂಟ್ಸನ್ನು ತಿನ್ನುತ್ತೆ. ಆ್ಯಂಡ್ ನಾವು ಕೂಡ ಪ್ಲ್ಯಾಂಟ್ಸನ್ನು ಫುಡ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಅಲ್ವಾ ಮಕ್ಕಳ. ಸೊಪ್ಪುಗಳನ್ನೆಲ್ಲ ತಿಂತೀವಲ್ವ ನಾವು. ಆ್ಯಂಡ್ ಆ ಪ್ಲ್ಯಾಂಟ್ಸಿಂದ ಬರುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಕೂಡ ಆಗಿರ್ಬೋದು, ಅದ್ರ ಮೇಲೆ ನಾವು ಫುಡ್ಡಿಗೋಸ್ಕರ ಡಿಪೆಂಡ್ ಆಗಿದ್ದೀವಿ ಅಲ್ವಾ ಮಕ್ಕಳ. ಆ್ಯಂಡ್ ಪ್ರಾಣಿಗಳಿಂದನೂ ಕೆಲವೊಂದು ಫುಡ್ ಐಟಮ್ ನಮಗೆ ಸಿಗುತ್ತೆ. ಯಾವುದ್ಯಾವುದು, ಎಗ್ಸು, ಮಿಲ್ಕು, ಮೀಟು, ಇದೆಲ್ಲ ನಮಗೆ ಪ್ರಾಣಿಗಳಿಂದ ಸಿಗುತ್ತೆ. ಸೊ ಇದು ನಾವು ಪ್ಲ್ಯಾಂಟ್ಸ್ಗಳನ್ನು ತಿಂತೀವಿ, ಪ್ರಾಣಿಗಳಿಂದ ಸಿಗುವಂತಹ ಉತ್ಪನ್ನಗಳನ್ನು ಕೂಡ ನಾವು ಫುಡ್ಡಿಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಈ ಎಲ್ಲ ಆಹಾರಗಳನ್ನು ನಮಗೆ ಸೇವಿಸಿದಾಗ ಏನು ಸಿಗುತ್ತೆ, ನಮಗೆ ನಮ್ಮ ಬಾಡಿಯಲ್ಲಿರುವಂತಹ ಮಸಲ್ಸಿಗೆ ಎನರ್ಜಿ ಸಿಗುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಮಸ್ಕ್ಯುಲರ್ ಎನರ್ಜಿ ಅಂತ ಹೇಳ್ತೀವಿ. ಹಾಗಾದರೆ ಪ್ಲ್ಯಾಂಟ್ಸು, ಸನ್ನು, ಈ ಅನಿಮಲ್ಸ್ ಕೂಡ ಏನು, ದೀಸ್ ಆರ್ ದ ಸೋರ್ಸಸ್ ಆಫ್ muscular energy. So the sun is the primary sources of muscular energy. Understood students? Next, sound energy and its source. Students, see this picture. Think, what is the source of sound energy in our bodies? So ನಮ್ಮ ಬಾಡಿಯಲ್ಲಿ ಉತ್ಪನ್ನ ಆಗುವಂತಹ ಸೌಂಡ್ ಎನರ್ಜಿಗೆ ಸೋರ್ಸಸ್ ಯಾವ್ದು? Yes, the plants and the sun are the primary sources of sound energy. ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಮಕ್ಕಳ. ಫಸ್ಟು ಈ ಸೂರ್ಯನಿಂದ ಬೆಳಕು ಮತ್ತು ಶಾಖ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆ ಪ್ರಿಪೇರ್ ಮಾಡ್ಕೊಳ್ಳೋವಂಥ ಪ್ರೋಸೆಸ್ಸಿಗೆ ಏನಂತ ಹೇಳ್ತೀವಿ, ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಆ ಪ್ಲ್ಯಾಂಟ್ಸಿಂದ ಬರುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಲೀಫನ್ನಾಗಿರ್ಬೋದು, ಫ್ರೂಟ್ಸನ್ನಾಗಿರ್ಬೋದು, ನಾವೇನು ಮಾಡ್ತೀವಿ, ಫುಡ್ ಪರ್ಪಸ್ಸಿಗೆ ನಾವು ಅದನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಸೇವಿಸ್ತೀವಿ. ಅದು ಸೇವಿಸಿದಾಗ ಏನಾಗುತ್ತೆ, ನಮಗೆ ಬಾಡಿಯಲ್ಲಿ ಎನರ್ಜಿ ಸಿಗತ್ತೆ. ಸೊ ನಾವು ಮಾತಾಡಿದಾಗ, ಅಥವಾ ನಾವು ಜೋರಾಗಿ ಹಾಡು ಹೇಳಿದಾಗ, ಅಥವಾ ಜೋರಾಗಿ ಕೂಗಿದಾಗ ನಮ್ಮ ಬಾಡಿಯಲ್ಲಿರುವಂತಹ ಮಸಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಾತಾಡ್ತೀವಿ. ಅವಾಗೇನಾಗತ್ತೆ, ಮಸ್ಕ್ಯುಲರ್ ಎನರ್ಜಿಯಿಂದ ಯಾವ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಮಕ್ಕಳ. ಸೊ ದ ಸನ್ ಹೆಲ್ಪ್ ಅಸ್ ಟು ಪ್ರೊಡ್ಯೂಸ್ ಅವರ್ ಫುಡ್. ಸೊ ಸನ್ನು ನಮ್ಮ ಫುಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದ ಸನ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ದ ಸೌಂಡ್ ಎನರ್ಜಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಸ್ಟೂಡೆಂಟ್ಸ್, see this picture. What is the source of the sound energy in a speaker? ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಸ್ಪೀಕರಲ್ಲಿ ಬರುವಂತಹ ಸೌಂಡ್ ಎನರ್ಜಿಗೆ ಯಾವುದು ಮೇನ್ ಸೋರ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕಮ್ಸ್ ಫ್ರಮ್ ದ ಸನ್, ವಾಟರ್ ಆರ್ ಫಾಸಿಲ್ ಫ್ಯೂಲ್ಸ್. ಸೊ ಎಲೆಕ್ಟ್ರಿಸಿಟಿ ಯಾವುದರಿಂದ ಸಿಗುತ್ತೆ ನಮಗೆ? ಸೊ ಸನ್ನಿಂದ ಸಿಗುತ್ತೆ, ಹೇಳಿದ್ದೆ ಅಲ್ವಾ ಅವತ್ತು. ಸೋಲಾರ್ ಪ್ಯಾನಲ್ಸು ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು, ಸೋಲಾರ್ ಹೀಟ್ರು ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದರಿಂದ ಈ ಸ್ಪೀಕರು ರನ್ ಆಗುತ್ತೆ. ಸೊ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫಾರ್ ಎ ಸ್ಪೀಕರ್ ಈಸ್ ಸನ್, ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ವಾಟರ್. ಓಕೆ ಚಿಲ್ಡ್ರನ್,
Next, students, see this picture. This is the wind produces sound energy. ಸೊ ವಿಂಡಿಂದನೂ ಕೂಡ ನಾವು ಸೌಂಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಹೇಗೆ ಅಂತಂದರೆ ವಿಂಡ್ ಮೇಕ್ಸ್ ದ ವಿಂಡ್ ಚೈಮ್ ಟು ಮೂವ್ ಪ್ರೊಡ್ಯೂಸಿಂಗ್ ಅ ಸೌಂಡ್. ಸೊ ಗಾಳಿ ಜೋರಾಗಿ ಬೀಸಿದಾಗ ಈ ವಿಂಡ್ ಚೈಮ್ ಏನು ಆಗುತ್ತೆ, ಶೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಸೌಂಡ್ ಬರುತ್ತೆ ಅಲ್ವಾ. ಸೊ ದ ಪ್ರೈಮರಿ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಫಾರ್ ಎ ವಿಂಡ್ ಈಸ್ chime of wind. So wind is the primary source of sound energy. Okay. Next, students, think what is the source of the sound energy for a lion's roar? Yes, the primary source of the lion's roar is which energy? Yes, muscular energy. ಹೇಗೆ ಸಿಗತ್ತೆ ಅದಕ್ಕೆ ಸೌಂಡ್ ಹೇಗೆ ಮಾಡತ್ತೆ ಅಂತಂದರೆ, ಸೂರ್ಯನಿಂದ ಬರುವಂತಹ ಶಾಖದಿಂದ ಪ್ಲ್ಯಾಂಟ್ಸು ತನ್ನ ಆಹಾರನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆ ಪ್ಲ್ಯಾಂಟ್ಸನ್ನು ಇನ್ನೊಂದು ಅನಿಮಲ್ ತಿನ್ನುತ್ತೆ, ಹರ್ಬಿವೋರಸ್ ಅನಿಮಲ್ ತಿನ್ನುತ್ತೆ. ಆ ಅನಿಮಲನ್ನು ಕಾರ್ನಿವೋರಸ್ ಅನಿಮಲ್ ಅಂತಂದರೆ ಲಯನ್ ತಿಂದಾಗ ಸೊ ಎನರ್ಜಿ ಏನಾಗುತ್ತೆ, ಲಯನಿಗೆ ಸಿಗತ್ತೆ. ಸೊ ಲಯನಿಗೆ ಬಾಡಿಯಲ್ಲೆಲ್ಲ ಎನರ್ಜಿ ಸಿಕ್ಬಿಟ್ಟು ಮಸಲ್ಸ್ಗಳು ಅದು ಕೂಗಿದಾಗ ಮಸ್ಕ್ಯುಲರ್ ಎನರ್ಜಿ ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ನೋ ಅಬೌಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಇಟ್ಸ್ ಸೋರ್ಸ್. ಎಲೆಕ್ಟ್ರಿಕಲ್ ಎನರ್ಜಿ ಯಾವುದು, ಅದರ ಸೋರ್ಸ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಒನ್ ಈಸ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೊ ಈ ಥರ್ಮಲ್ ಪವರ್ ಪ್ಲ್ಯಾಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ ಮಕ್ಕಳ? ಏನು ಎಕ್ಸ್ಪ್ಲೇನ್ ಮಾಡಿದ್ದೆ? ಎಸ್, ಈ ಕೋಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಕೋಲನ್ನು ಬರ್ನ್ ಮಾಡಿ ವಾಟರಿಂದ ಹೀಟ್ ಮಾಡಿದಾಗ ಆ ಸ್ಟೀಮ್ ಸಿಗತ್ತಲ್ವಾ. ಸೊ ಆ ಸ್ಟೀಮ್ ಹತ್ರ ಒಂದು ಟರ್ಬೈನ್ ಇಟ್ಟಿರ್ತಾರೆ, ಅದು ರನ್ ಆದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್ ಇಸ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಅಂತಂದರೆ ಡ್ಯಾಮ್ಸ್ ಅಥವಾ ಜೋಗ ಎಲ್ಲ ಇದೆಯಲ್ಲ, ಮೇಲ್ಗಡೆಯಿಂದ ನೀರು ಹರಿಬೇಕಾದ್ರೆ ಅಲ್ಲೊಂದು ಟರ್ಬೈನ್ ಇಟ್ಟಿರ್ತಾರೆ. ಆ ಟರ್ಬೈನ್ ತಿರುಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅದು ಎಲೆಕ್ಟ್ರಿಕಲ್ ಜನ್ರೇಟರ್ಗೆ ಕನೆಕ್ಟ್ ಆಗಿಬಿಟ್ಟು ಅದು ಎಲೆಕ್ಟ್ರಿಸಿಟಿ ಆಗಿಬಿಟ್ಟು ಪ್ರೊಡ್ಯೂಸ್ ಆಗುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಟೈಡಲ್ ಪವರ್ ಪ್ಲ್ಯಾಂಟ್ ಅಂತಂದರೆ ಸಮುದ್ರದ ಅಲೆಗಳೇನು ಬರುತ್ತಲ್ಲ, ಆ ಅಲೆಗಳಿಂದ ಏನು ಆಗುತ್ತೆ, ಇಲ್ಲಿ ಬಂದು ಅಲೆಗಳು ಬೀಸಿದಾಗ ಏನಾಗುತ್ತೆ, ಈ ಟರ್ಬೈನ್ಸ್ಗಳು ಮೂವ್ ಆಗುತ್ತೆ. ಈ ಟರ್ಬೈನ್ಸ್ಗಳು ಜನ್ರೇಟರಿಗೆ ಅಟ್ಯಾಚ್ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಸೋಲಾರ್ ಪವರ್ ಪ್ಲ್ಯಾಂಟ್, ಇಲ್ಲಿ ನೋಡಿ ಮಕ್ಕಳ, ಈ ಸೋಲಾರ್ ಸೆಲ್ಸ್ ಎಲ್ಲನೂ ಒಂದು ಫೀಲ್ಡಲ್ಲಿ ದೊಡ್ಡ ಫೀಲ್ಡಾಗಿ ಜೋಡಿಸ್ದಾಗ ಏನಾಗುತ್ತೆ, ಅದು ಸೋಲಾರ್ ಪವರ್ ಪ್ಲ್ಯಾಂಟ್ ಆಗುತ್ತೆ. ಸೂರ್ಯನಿಂದ ಬರುವಂತಹ ಶಾಖನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ಅದು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅಂತಂದರೆ ನಾವು ಸೋಲಾರ್ ಬಲ್ಬ್ ಎಲ್ಲ ಮನೇಲಿ ಯೂಸ್ ಮಾಡ್ತೀವಲ್ವ ಮಕ್ಕಳ, ಸೊ ಅದು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ವಿಂಡ್ ಪವರ್ ಪ್ಲ್ಯಾಂಟ್. ಸೊ ಈ ವಿಂಡ್ ಮಿಲ್ಗಳನ್ನೆಲ್ಲ ನೋಡಿದ್ದೀರಲ್ವ ಮಕ್ಕಳ, ಬೆಟ್ಟದ ಮೇಲ್ಗಡೆ ಎಲ್ಲ ಇರುತ್ತೆ. ಸೊ ಜೋರಾಗಿ ಗಾಳಿ ಬಂದಾಗ ಇದೇನು ಮಾಡುತ್ತೆ, ಈ ಫ್ಯಾನು ತಿರುಗಲಿಕ್ಕೆ ಆರಂಭ ಆಗುತ್ತೆ. ಅಲ್ಲಿ ಒಂದು ಟರ್ಬೈನ್ ಇಟ್ಟಿರ್ತಾರೆ, ಅದನ್ನು ಜನ್ರೇಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಇದು ಯಾವಾಗ ಗಾಳಿ ಬಂದಾಗ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಆ ಟರ್ಬೈನ್ ಅಟ್ಯಾಚ್ ಆಗಿರುತ್ತಲ್ಲ ಜನ್ರೇಟರಲ್ಲಿ, ಸೊ ಆ ಎನರ್ಜಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅದೇನಾಗುತ್ತೆ, ವಿಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಟೈಡಲ್ ಎನರ್ಜಿ. ಅದು ವಿಂಡ್ ಎನರ್ಜಿಯಾಗಿ ಅದು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ. ಸೊ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಹಾಗಾದರೆ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಯಾವ್ದ್ಯಾವುದು? ಸೊ ವಿಂಡ್ ಎನರ್ಜಿ, ವಿಂಡನ್ನು ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅಲ್ವಾ. ಆ್ಯಂಡ್ ವಾಟರ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ಫಾಸಿಲ್ ಫ್ಯೂಲ್ಸು, ಕೋಲನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ್ಯಂಡ್ ನಾರ್ಮಲ್ ಈ ಸನ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ದ ಆಲ್ ಟೈಪ್ ಆಫ್ ದ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿಗಾಗಿರ್ಬೋದು. ಓಕೆ, ಎಲ್ಲದಕ್ಕೂ ಕೂಡ ಸನ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ದ
energy. So these are the primary sources of energy. ಯಾವ್ದ್ಯಾವುದು? Wind, water, sun and fossil fuels. These are the primary sources of energy. Okay children, and next we move on to the day 10. In day 10 ಅಂತಂದರೆ ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ವೆನ್ಸ್ಡೇ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ವಾಟ್ ಆರ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ? Yes, source of energy that can be used again and again without getting depleted are called a renewable sources of energy. ನಾವು ಒಂದು ಎನರ್ಜಿನ ಪದೇ ಪದೇ ಯೂಸ್ ಮಾಡ್ತಾ ಇದ್ರೂ ಅದು ಖಾಲಿ ಆಗೋದಿಲ್ಲ. ಅಂತಹ ಎನರ್ಜಿನ ನಾವೇನಂತ ಹೇಳ್ತೀವಿ? ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಿ. ಥಿಂಕ್ ವಾಟ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ? ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿಗೆ ಕೆಲವೊಂದು ಎಕ್ಸಾಂಪಲ್ ಕೊಡಿ. ಎಸ್, ದಟ್ ಈಸ್ ದ ಸೋಲಾರ್ ಎನರ್ಜಿ. ಸೊ ಈ ಸನ್ನಿಂದ ಬರುವಂತಹ ಬೆಳಕು ಮತ್ತು ಶಾಖ ನಾವೆಷ್ಟು ಯೂಸ್ ಮಾಡಿದ್ರೂ ಖಾಲಿ ಆಗತ್ತಾ ಮಕ್ಕಳ? ಇಲ್ಲ ಅಲ್ವಾ? ಸೊ ಇಟ್ ಈಸ್ ದ ಸೋರ್ಸಸ್ ಆಫ್ ದ example of sources of the renewable energy. Okay children, and water ಕೂಡ ಅಷ್ಟೇ, ನಾವೆಷ್ಟು ಯೂಸ್ ಮಾಡಿದ್ರೂ ಕೂಡ ಖಾಲಿ ಆಗೋದಿಲ್ಲ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸೋರ್ಸಸ್ ಆಫ್ ದ ರಿನ್ಯೂವಬಲ್ ಎನರ್ಜಿ. ಆ್ಯಂಡ್ ಆಲ್ಸೋ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿನೂ ಅಷ್ಟೇ, ಎಷ್ಟೇ ಗಾಳಿ ಬಂದರೂ ಕೂಡ ಅದು ಬೀಸ್ತಾನೆ ಇರುತ್ತೆ, ಅದು ಖಾಲಿ ಆಗೋದಿಲ್ಲ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ example of the renewable sources of energy. Okay, now let's know about the non-renewable sources of the energy. Yes, sources of energy that get depleted when we use them are called a non-renewable sources of energy. They can be used again and again. ಯಾವುದೇ ಒಂದು ಎನರ್ಜಿನ ನಾವು ತುಂಬ ಸಲ ಅದನ್ನೇ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಖಾಲಿ ಆಗೋಗುತ್ತೆ. ಅಂತಹ ಎನರ್ಜಿಗೆ ನಾವೇನಂತ ಹೇಳ್ತೀವಿ? ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಒಂದು ಸಲ ಖಾಲಿ ಆದರೆ ಮತ್ತೆ ಅದನ್ನು ಪಡಿಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ನ ನೋಡೋಣ ಮಕ್ಕಳ. ಕೋಲ್. ಸೊ ಇಟ್ ಈಸ್ ಅ ಸೋರ್ಸಸ್ ಆಫ್ ನಾನ್ ರಿನ್ಯೂವಬಲ್ ಎನರ್ಜಿಗೆ ಎಕ್ಸಾಂಪಲ್. ಓಕೆ, ಆ ಕೋಲನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಹೋದಂಗೆ ಏನಾಗುತ್ತೆ? ಖಾಲಿ ಆಗಿಬಿಡತ್ತೆ. ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಅ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕೂಡ ಅಷ್ಟೇ, ನಾವು ಎಷ್ಟು ಲಿಮಿಟಾಗಿ ಸಾಧ್ಯನೋ ಅಷ್ಟು ಲಿಮಿಟಾಗಿ ಯೂಸ್ ಮಾಡಬೇಕು. ಒಂದು ಸಲ ಖಾಲಿ ಆಗಿಬಿಟ್ರೆ ಮತ್ತೆ ಅದು ಸಿಗೋದು ಕಷ್ಟ ಮಕ್ಕಳ. ನೆಕ್ಸ್ಟ್ ವಿ ನೋ ದ ಟೈಪ್ಸ್ ಆಫ್ ಎನರ್ಜಿ ಸೋರ್ಸಸ್. ಸೊ ಟೈಪ್ಸ್ ಆಫ್ ಎನರ್ಜಿ ಸೋರ್ಸಸ್ ಯಾವ್ದ್ಯಾವುದು? ಎರಡು ರೀತಿಯಾಗಿದೆ, ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಒನ್ ಈಸ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತಂದ್ರೇನು? ಸೋರ್ಸಸ್ ಆಫ್ ಎನರ್ಜಿ ದಟ್ ಡು ನಾಟ್ ಗೆಟ್ ಡಿಪ್ಲೀಟೆಡ್ ವೆನ್ ವಿ ಯೂಸ್ ದಮ್. ನಾವೆಷ್ಟೇ ಯೂಸ್ ಮಾಡಿದ್ರೂ ಖಾಲಿ ಆಗದಂತಹ ಸೋರ್ಸಸ್ ಆಫ್ ಎನರ್ಜಿನ ನಾವೇನಂತ ಹೇಳ್ತೀವಿ? ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸನ್, ವಾಟರ್ ಆ್ಯಂಡ್ ವಿಂಡ್. ದೀಸ್ ಆರ್ ದ ಎಕ್ಸಾಂಪಲ್ ಆಫ್ ದ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಆ್ಯಂಡ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಮೀನ್ಸ್ ದ ಸೋರ್ಸಸ್ ಆಫ್ ಎನರ್ಜಿ ದಟ್ ಗೆಟ್ ಡಿಪ್ಲೀಟೆಡ್ ವೆನ್ ವಿ ಯೂಸ್ ದಮ್ ಆ್ಯಂಡ್ ಕೆನಾಟ್ ಬಿ ರೀಪ್ಲೇಸ್ಡ್. ಸೊ ಯಾವುದೇ ಒಂದು ಎನರ್ಜಿನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಖಾಲಿ ಆದರೆ ಮತ್ತೆ ನಮಗೆ ಸಿಗೋದಿಲ್ಲ, ಅದನ್ನು ಮತ್ತೆ ನಾವು ರೀಜನ್ರೇಟ್ ಮಾಡಲಿಕ್ಕೂ ಬರಲ್ಲ. ಅಂತಹ ಸೋರ್ಸಸ್ ಆಫ್ ಎನರ್ಜಿನ ಏನಂತ ಹೇಳ್ತೀವಿ? ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕೋಲ್, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಓಕೆ ಚಿಲ್ಡ್ರನ್, ಸೊ ದಿಸ್ ಇಸ್ ಯುವರ್ SR ಬುಕ್. ಸೊ SR ಬುಕ್ಕನ್ನು ಯೂಸ್ ಮಾಡಿಕೊಂಡು ಇದನ್ನು ಒಂದ್ಸಲ ರೀಡ್ ಮಾಡಿ ಮಕ್ಕಳ. ವಾಟ್ ಈಸ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ, ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಆ್ಯಂಡ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿಗೆ ಯಾವುದ್ಯಾವ್ದು ಎಕ್ಸಾಂಪಲ್ ಅನ್ನೋದನ್ನು ಕೂಡ ಓದಿ ತಿಳ್ಕೊಳ್ಳಿ ಮಕ್ಕಳ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ
12 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ಫ್ರೈಡೇ ಕ್ಲಾಸ್ ದ ಟಾಪಿಕ್ ಈಸ್ ರಿಕ್ಯಾಪಿಂಗ್ ದ ಯೂನಿಟ್ 7. ಇನ್ ದಟ್ ಕ್ಲಾಸ್ ಫಸ್ಟ್ ವಿ ಆಸ್ಕಿಂಗ್ ಸಮ್ ಕ್ವಶನ್. ನಾನು ಕೆಲವೊಂದಿಷ್ಟು ಕ್ವಶನ್ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಕ್ವಿಜ್ ರೀತಿಯಲ್ಲಿ ಈ ಲೆಸನ್ನ ರಿವೈಸ್ ಮಾಡ್ತಾ ಹೋಗೋಣ. ಓಕೆ ಚಿಲ್ಡ್ರನ್, ವಾಟ್ ಈಸ್ ಎನರ್ಜಿ? Yes, think student, what is energy? Yes, energy is ability to do the work. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಕ್ತಿ ಸಿಗತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಎನರ್ಜಿ ಅಂತ ಹೇಳ್ತೀವಿ ಮಕ್ಕಳ. ಓಕೆ, there are so many forms of energy, isn't it children? That is light energy, sound energy, isn't it children? Next we discuss about the question and answer. Answer the following question. So students, what is energy? Think. Yes, the energy is the ability to do the work. ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಶಕ್ತಿ ಬೇಕಲ್ವಾ, ಅದಕ್ಕೆ ನಾವೇನಂತ ಹೇಳ್ತೀವಿ? ಎನರ್ಜಿ ಅಂತ ಹೇಳ್ತೀವಿ. ಮೆನ್ಷನ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಎನರ್ಜಿಯ ಡಿಫ್ರೆಂಟ್ ಫಾರ್ಮ್ಸ್ ಯಾವ್ದ್ಯಾವುದು? ಎಸ್, ದಟ್ ಈಸ್ ಲೈಟ್ ಎನರ್ಜಿ, heat energy, muscular energy, sound energy and electrical energy. These are the 5 forms of the different forms of energy. Understood students? ಹಾಗಾದರೆ ಲೈಟ್ ಎನರ್ಜಿ ಅಂತಂದರೆ ಏನು ಮಕ್ಕಳ? We get a light from the variety of sources, isn't it children? It may be a sun. Sun is a natural source of energy, or it may be a man-made objects, that is bulbs, tube light, others. So ನಾವು ನ್ಯಾಚುರಲ್ ಆಗಿ ಸಿಗುವಂತಹ ಸೋರ್ಸಿಂದನೂ ಕೂಡ ಲೈಟನ್ನು ಪಡ್ಕೊಬೋದು, ಅಥವಾ ಮ್ಯಾನ್ಮೇಡ್ ತಯಾರಿಸಿರುವಂಥ ವಸ್ತುಗಳಿಂದನೂ ಕೂಡ ನಾವು ಲೈಟನ್ನು ಪಡ್ಕೊಬೋದು. ಅದನ್ನೇನಂತ ಹೇಳ್ತೀವಿ ನಾವು? ಲೈಟ್ ಎನರ್ಜಿ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಕ್ರಿಯೇಚರ್ಸ್ಗಳು ಲೈಕ್ ಜೆಲಿ ಫಿಶ್, ಫೈರ್ ಫಿಶಸ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಲೈಟ್ ಯೂಸಿಂಗ್ ಅ ಸ್ಪೆಷಲ್ ಫಿನಾಮಿನಾ. ಅದರ ಬಾಡಿಯಲ್ಲಿರುವಂತಹ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೇನಂತ ಹೇಳ್ತೀವಿ ನಾವು? ಬಯೋಲುಮಿನೆಸೆನ್ಸ್ ಲೈಟ್ ಅಥವಾ ಅಂತ ಹೇಳ್ತೀವಿ. Which is also called a natural source of light energy. Okay children, so ಈ ಕ್ಯಾಂಡಲ್ಸ್, ಬಲ್ಬ್ಸ್ ಎಲ್ಲ man-made sources of light energy ಗೆ ಎಕ್ಸಾಂಪಲ್. ಸೊ ಅದೇ ಈ ಜೆಲಿ ಫಿಶ್, ಸ್ಟಾರ್ಸ್, ಸನ್ ಎಲ್ಲ ಏನು ಯಾವುದಕ್ಕೆ ಎಕ್ಸಾಂಪಲ್ಲು? ಎಸ್, ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಎನರ್ಜಿಗೆ ಎಕ್ಸಾಂಪಲ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? And heat energy. So heat energy from a different sources. So different source ಇಂದ ನಮಗೆ heat energy ಸಿಗುತ್ತೆ. ಯಾವ ಸೋರ್ಸಿಂದ? ಸನ್ನಿಂದ ಸಿಗುತ್ತೆ, ಕೆಲವೊಂದು ಫಾಸಿಲ್ ಫ್ಯೂಯಲ್ಸಿಂದ ಸಿಗುತ್ತೆ ಅಲ್ವಾ ಮಕ್ಕಳ? ಆ್ಯಂಡ್ ಕೆಲವೊಂದು ಕೆಮಿಕಲ್ಸಿಂದನೂ ಕೂಡ, ಕೆಮಿಕಲ್ ಎನರ್ಜಿಯಿಂದನೂ ಕೂಡ ನಾವೇನು ಮಾಡ್ಬೋದು? ಹೀಟ್ ಎನರ್ಜಿನ ಸಿಗ್ಬೋದು ನಮಗೆ. ಆ್ಯಂಡ್ ಯಾವುದ್ಯಾವುದು ನ್ಯಾಚುರಲ್ ಆಗಿ ಸಿಗುವಂತಹ ಹೀಟ್ ಎನರ್ಜಿ ಸೋರ್ಸಸ್ ಯಾವುದ್ಯಾವುದು ಅಂತಂದರೆ ಫಾಸಿಲ್ ಫ್ಯೂಯಲ್ಸ್, ಸನ್. ಓಕೆ ಚಿಲ್ಡ್ರನ್? ಆ್ಯಂಡ್ ಮ್ಯಾನ್ಮೇಡ್ ಸೋರ್ಸಸ್ ಆಫ್ ಲೈಟ್ ಎನರ್ಜಿ, ಆ ಹೀಟ್ ಎನರ್ಜಿ ಯಾವುದ್ಯಾವುದು ಅಂತಂದರೆ LPG ಗ್ಯಾಸ್ ಅಲ್ವಾ ಮಕ್ಕಳ? ಆ್ಯಂಡ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ಉಪಯೋಗಿಸುವಂತಹ ಹೀಟ್ ಎನರ್ಜಿ, ಫಾರ್ ಎಕ್ಸಾಂಪಲ್ ವಾಟರ್ ಹೀಟರ್ ಆ್ಯಂಡ್ ಐರನ್ ಬಾಕ್ಸ್ ಎಕ್ಸೆಟ್ರಾ ಚಿಲ್ಡ್ರನ್. ದೆನ್ ಮಸ್ಕ್ಯುಲಾರ್ ಎನರ್ಜಿ. ವಿ ಗೆಟ್ ಮಸ್ಕ್ಯುಲಾರ್ ಎನರ್ಜಿ ಫ್ರಮ್ ದ ಫುಡ್ ವಿ ಈಟ್. ನಾವು ಏನು ಊಟ ಮಾಡ್ತೀವಲ್ವ ಅದರಿಂದ ನಮಗೆ ಮಸ್ಕ್ಯುಲಾರ್ ಎನರ್ಜಿ ಸಿಗುತ್ತೆ. ಅವರ್ ಫುಡ್ ಕಮ್ ಫ್ರಮ್ ಐದರ್ ಅ ಪ್ಲಾಂಟ್ಸ್ ಆರ್ ಅನಿಮಲ್. ನಾವು ಫುಡ್ ಯಾವುದನ್ನು ತಿಂತೀವಿ? ಒಂದು ಪ್ಲ್ಯಾಂಟ್ಸಿಂದ ಬಂದಿರುವಂತಹ ಫುಡ್ಡು ಅಂತಂದರೆ ತರಕಾರಿಗಳು, ಹಣ್ಣುಗಳನ್ನೆಲ್ಲ ತಿಂತೀವಿ. ಆ್ಯಂಡ್
ಪ್ಲ್ಯಾಂಟ್ಸ್ ಹೇಗೆ ಪ್ರಿಪೇರ್ ಮಾಡ್ಕೊಂಡಿರುತ್ತೆ ತನ್ನ ಫುಡ್ಡನ್ನು, ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಅನಿಮಲ್ಸಿಂದನೂ ಕೂಡ ನಾವು ಫುಡ್ಡನ್ನು ಪಡ್ಕೊತೀನಿ. ಯಾವ್ದ್ಯಾವುದು? ಎಸ್, ಮಿಲ್ಕ್, ಮೀಟ್, ಎಗ್, ದೀಸ್ ಆರ್ ದ ಸೋರ್ಸಸ್ ಆಫ್ ದ ಎನರ್ಜಿ. ಓಕೆ ಚಿಲ್ಡ್ರನ್, ಸೊ ಇವೆಲ್ಲನೂ ಆಹಾರವಾಗಿ ಸೇವಿಸಿದಾಗ ನಮ್ಮ ಬಾಡಿಗೆ ಸ್ಟ್ರೆಂತ್ ಸಿಗುತ್ತೆ. ಆವಾಗ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅದನ್ನೇನಂತ ಹೇಳ್ತೀವಿ? ಮಸ್ಕ್ಯುಲಾರ್ ಎನರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ಸೌಂಡ್ ಎನರ್ಜಿಗೆ ಪ್ರೈಮರಿ ಸೋರ್ಸಸ್ ಯಾವ್ದ್ಯಾವುದು? ಎಸ್, ಸನ್ is the primary source of the sound energy, and wind is also primary source of the sound energy. Okay children, ಸೊ ಸೌಂಡ್ ಎನರ್ಜಿ ಹೇಗೆ ಆಗತ್ತೆ ಅಂತ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಮಕ್ಕಳ? ನಾವು ಜೋರಾಗಿ ಮಾತಾಡಿದಾಗ ಮಸಲ್ಸ್ ಎಲ್ಲ ಯೂಸ್ ಆಗಿ ಸೌಂಡು ಪ್ರೊಡ್ಯೂಸ್ ಆಗತ್ತೆ. ಓಕೆ ಚಿಲ್ಡ್ರನ್, ಆ್ಯಂಡ್ ವಿಂಡ್, ಗಾಳಿ ಜೋರಾಗಿ ಬೀಸಿದಾಗೂ ಕೂಡ ಏನಾಗುತ್ತೆ? ವಿಂಡ್ ಚೈಮ್ ಸೌಂಡ್ ಮಾಡುತ್ತಲ್ವಾ ಮಕ್ಕಳ? ಅವಾಗೂ ಕೂಡ ಸೌಂಡ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಕೆಲವೊಂದು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೌಂಡ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಯಾವ್ದ್ಯಾವುದು ಅಂತಂದರೆ ಸ್ಪೀಕರ್, ಹೆಡ್ಫೋನ್ಸ್ ಆ್ಯಂಡ್ ಟೆಲಿವಿಷನ್ ಕನ್ವರ್ಟರ್. ಓಕೆ ಚಿಲ್ಡ್ರನ್, ಸೊ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ ಅಲ್ವಾ ಮಕ್ಕಳ? ಈ ವಿಂಡ್ ಮಿಲ್ಲನ್ನು ಯೂಸ್ ಮಾಡಿಕೊಂಡು ಟರ್ಬೈನ್ಸಿಂದ ಜನರೇಟರಿಗೆ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸನ್ನಿಂದ ಆ್ಯಂಡ್ ಈ ಟೈಡಲಿಂದನೂ ಕೂಡ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ನೇಮ್ ದ ಫಾಲೋಯಿಂಗ್, ವಿಚ್ ಒನ್ ಅಂತಂದರೆ ಕೆಲವೊಂದಿಷ್ಟು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಓದ್ಬಿಟ್ಟು ಅದಕ್ಕೆ ಏನು ನೇಮು ಅಂತ ಹೇಳಬೇಕಂತ ಹೇಳಿದ್ದಾರೆ. ಫಸ್ಟ್ ಒನ್, ದ ಫಾಸಿಲ್ ಫ್ಯೂಲ್ಸ್ ಯೂಸ್ಡ್ ಬೈ ದ ಸ್ಟವ್. ಸೊ ಯಾವುದು ಫಾಸಿಲ್ ಫ್ಯೂಯಲ್? ದಟ್ ಈಸ್ LPG ಗ್ಯಾಸ್. ದ ಪ್ರೈಮರಿ ಸೋರ್ಸ್ ಆಫ್ ದ ಮಸ್ಕ್ಯುಲರ್ ಎನರ್ಜಿ ಈಸ್ sun. Very good children. The chemical produced by jellyfish to produce a light, ಏನಂತಾರೆ ಅದಕ್ಕೆ? ದಟ್ ಈಸ್ ಬಯೋಲುಮಿನೆಸೆನ್ಸ್. ಅದಕ್ಕೆ ಏನಂತ ಹೇಳ್ತಾರೆ? ಫಿನಾಮಿನಾಗೆ ಬಯೋಲುಮಿನೆಸೆನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ದ ಸ್ಪೀಕರ್ ಆರ್ ಟೆಲಿವಿಷನ್ ಕನ್ವರ್ಟ್ ವಿಚ್ ಎನರ್ಜಿ ಇಂಟು ಅ ಸೌಂಡ್ ಎನರ್ಜಿ? ಎಸ್, ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಅ ಸೌಂಡ್ ಎನರ್ಜಿ. Next, it is used to produce a light energy, heat energy and a sound energy. ಸೊ ಯಾವುದೊಂದು ಇದು ಮೂರು ಎನರ್ಜಿಗಳನ್ನು ಅಂತಂದರೆ ಸೌಂಡ್, ಲೈಟ್ ಆ್ಯಂಡ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದದು? ದಟ್ ಈಸ್ ಎಲೆಕ್ಟ್ರಿಸಿಟಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್, ಸ್ಟ್ರಾಂಗ್ ವಿಂಡ್ ಆ್ಯಂಡ್ ಅ ಸ್ಟ್ರಾಂಗ್ ವೇವ್ಸ್ ಆಫ್ ಓಷನ್ ಟರ್ನ್ಸ್ ಇಂಟು ಅ ಜನರೇಟ್ ಅ ಎಲೆಕ್ಟ್ರಿಸಿಟಿ. ಅದನ್ನೇನಂತ ಹೇಳ್ತೀವಿ ನಾವು? ಟರ್ಬೈನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಟು ದ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ. ಸೊ ಇಲ್ಲಿ ಸೋರ್ಸಸ್ ಆಫ್ ಎನರ್ಜಿ ಕೊಟ್ಟಿದ್ದಾರೆ ಆ್ಯಂಡ್ ಸೋರ್ಸಸ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಮ್ಯಾಚ್ ಮಾಡಬೇಕು. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಸೊ ಯಾವ್ದು ಆನ್ಸರು? Hydro means water. So this one is the answer. Match it. Sound energy. Sound energy ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಸೌಂಡ್ ಎನರ್ಜಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಎಸ್, ಸನ್ ಅಂಡ್ ಫಾಸಿಲ್ ಫ್ಯೂಯಲ್ಸ್ ಇಂದ. ಆ್ಯಂಡ್ ವಿಂಡ್ ಚೈಮ್, ದಟ್ ಈಸ್ ಅ ವಿಂಡ್. ಆ್ಯಂಡ್ ಫೋರ್ತ್ ಒನ್, ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಏನನ್ನು ಯೂಸ್ ಮಾಡ್ತಾರೆ? ಫಾಸಿಲ್ ಫ್ಯೂಯಲ್ಸನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಸೋಲಾರ್ ಪವರ್ ಪ್ಲ್ಯಾಂಟಲ್ಲಿ ಸನ್ನನ್ನು ಯೂಸ್ ಮಾಡ್ತಾರೆ. ಓಕೆ ಚಿಲ್ಡ್ರನ್, ಸೊ ದೀಸ್ ಆರ್ ದ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ. ವಾಟ್ ಆರ್ ದೀಸ್? ದಟ್ ಈಸ್ ಸನ್, ಫಾಸಿಲ್ ಫ್ಯೂಯಲ್ಸ್, ವಾಟರ್ ಆ್ಯಂಡ್ ಅ ವಿಂಡ್ ಮಿಲ್. These are the primary sources of energy. Okay children, okay students, see this picture. Write true or false. ಸೊ ಈ ಸೆಂಟೆನ್ಸ್ ನೋಡಿಬಿಟ್ಟು ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಬೇಕು, ಟಿಕ್ ಮಾಡಬೇಕು ಮಕ್ಕಳು. ಓಕೆ, ವಿಂಡ್, ವಾಟರ್,
sun and fossil fuels are secondary sources of energy. Is it true or false? Think. Yes, it is a false. Why? Because these are all a primary source of energy. About 1/7 of electrical energy in India is produced from the wind and water. Is it right? ಸೊ ವಿಂಡ್ ಮತ್ತು ವಾಟರ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಇಂಡಿಯಾದಲ್ಲಿ 1/7 ಆಫ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀಯಾರಂತೆ. ಇಸ್ ಇಟ್ ರೈಟ್ ಆರ್ ರಾಂಗ್? ಯಸ್, ಟ್ರೂ. ಬಿಕಾಸ್ ಯಾಕೆ? ಸೊ ನಮ್ಮ ಭೂಮಿಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರಿನಿಂದ ಅಂದರೆ ಸಮುದ್ರದಿಂದ ಆವೃತವಾಗಿದೆ. ಹಾಗಾಗಿ ಸಮುದ್ರದ ನೀರು ಇಟ್ಕೊಂಡ್ಬಿಟ್ಟು ಅಲ್ಲಿ ಏನು ಮಾಡ್ತೀರಾ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀರಾ. ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಲೈಟ್, ಹೀಟ್ ಆ್ಯಂಡ್ ಸೌಂಡ್ ಎನರ್ಜಿ. ಸೊ ಈ ಪ್ರೈಮರಿ ಸೋರ್ಸಸ್ಸನ್ನು ಹೀಟ್ ಎನರ್ಜಿಯಾಗಿ ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ವಂತೆ. ಇಸ್ ಇಟ್ ಟ್ರೂ? ನೋ, ಇಟ್ ಈಸ್ ಅ ಫಾಲ್ಸ್. ಕನ್ವರ್ಟ್ ಮಾಡ್ಬೋದು. ಆಲ್ ಫಾರ್ಮ್ಸ್ ಆಫ್ ಎನರ್ಜಿ ಕಮ್ ಫ್ರಮ್ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಯಸ್, ಟ್ರೂ. ಒಂದು ಮಸ್ಕ್ಯುಲರ್ ಎನರ್ಜಿ ಆಗಿರ್ಬೋದು, ಹೀಟ್ ಎನರ್ಜಿ ಆಗಿರ್ಬೋದು, ಲೈಟ್ ಎನರ್ಜಿ ಆಗಿರ್ಬೋದು, ಅದೆಲ್ಲನೂ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಫಿಫ್ತ್ ಒನ್, ಅಬೌಟ್ 4/5 ಆಫ್ ದ ಎಲೆಕ್ಟ್ರಿಸಿಟಿ ಕಮ್ ಫ್ರಮ್ ದ ಕೋಲ್. ಕೋಲಿಂದ 4ರಿಂದ 5ನೇ ಭಾಗದಷ್ಟು ಕೋಲಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತಂತೆ. ಟ್ರೂ ಆರ್ ಫಾಲ್ಸ್? Yes, your answer is right. So types of energy sources ಯಾವ್ದು ಗೊತ್ತಿದೆ ಅಲ್ವಾ? ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ, ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಖಾಲಿನೇ ಆಗೋದಿಲ್ಲ ನಾವು ಎಷ್ಟು ಯೂಸ್ ಮಾಡಿದ್ರು. ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಒಂದ್ಸಲ ಖಾಲಿ ಆದರೆ ಅದು ಮತ್ತೆ ನಮಗೆ ಸಿಗೋದಿಲ್ಲ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ and these are the examples of the non-renewable sources of energy. Understood, students? Next one, choose the correct option. Why are the fossil fuels like a coal, oil and natural gas called a non-renewable sources of energy? Because once it's finished, they can never be replaced. ಒಂದ್ಸಲ ಅದು ಖಾಲಿ ಆಯಿತು ಅಂತಂದರೆ ಮತ್ತೆ ಅದೇ ಜಾಗಕ್ಕೆ ಯಾವ ಮೆಟೀರಿಯಲ್ನು ತಂದುಬಿಟ್ಟು ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದೆ ಕ್ಯಾನ್ ನೆವರ್ ಬಿ ರೀಪ್ಲೇಸ್. ಡೂ ದ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಗೆಟ್ ಡಿಪ್ಲೀಟೆಡ್? ನೋ, ರಿನ್ಯೂವಬಲ್ ಎನರ್ಜಿ ಮೀನ್ಸ್ ಖಾಲಿ ಆಗದೆ ಇರೋಂತಹ ಎನರ್ಜಿನ ಖಾಲಿ ಮಾಡಲಿಕ್ಕೆ ಆಗುತ್ತೆ. ನಾವು ಸನ್ಲೈಟನ್ನು ಎಷ್ಟು ಯೂಸ್ ಮಾಡಿದ್ರು ಖಾಲಿ ಆಗುತ್ತೆ? ಖಾಲಿ ಆಗೋದಿಲ್ಲ ಅಲ್ವಾ ಮಕ್ಕಳ? ಸೊ ದ ಆನ್ಸರ್ ಈಸ್ ನೋ. ಓಕೆ ಚಿಲ್ಡ್ರನ್, ಇನ್ ದ ಸೇಮ್ ವೇ ಯು ಹ್ಯಾವ್ ಟು ರೀಡ್ ದೀಸ್ ಸೆಂಟೆನ್ಸಸ್ ಕರೆಕ್ಟ್ಲಿ and write which one is true and which one is false. Okay children, students, I hope you understood the summary of this week class. Thank you. Have a nice day.